ಬಿಟ್ಟು ಬಹಾನೆಬಾಜ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ ನಲ್ಲಿ. Watch full episodes on Jio Hotstar. ಅಣ್ಣ ಬೇಗ ಗರ್ಮ ಗರಂ ಸಮೋಸ ಕೊಡೋಣ, ಸಖತ್ ಹಸಿವಾಗ್ಬಿಟ್ಟಿದೆ. ಆತರ ಪಡ್ಬೇಡ್ಲಿ, ನನ್ ಸಮೋಸ ತಿನ್ಬೇಕು ಅಂದ್ರೆ ನೀನ್ ಕಾಯ್ಲೇಬೇಕಾಗ್ತದ. ಕಾಯ್ತೀಯ ಇಲ್ಲ ಹೇಳ ಮತ್ತ. ಅಲ್ಲಪ್ಪ ಟಿ ಅಣ್ಣ, ಯಾಕಣ್ಣ ಹಿಂಗ್ ಮಾತಾಡ್ತೀಯ? ನಮ್ಮ ಮೋಟು ನಿನ್ನ ಹತ್ರ ಬರೀ ಸಮೋಸ ತಾನೇ ಕೇಳಿದ್ದು, ಅದಕ್ಕೆ ನಿಂಗೆ ಸಿಟ್ ಮಾಡ್ಕೊಂಬಿಟ್ರೆ ಹೆಂಗ್ ಹೇಳು? ಅಲ್ಲಪ್ಪ, ಯಾವಾಗ ನೋಡಿದ್ರು ಆತರದಾಗೆ ಇರ್ತೀರ, ಬಂದ್ರು VIP ಟ್ರೀಟ್ಮೆಂಟ್ ಕೇಳಕತ್ತಿರಲ್ಲ. ನನ್ನ ಸಮೋಸ ತಿನ್ನಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಬರ್ತಾರ ಗೊತ್ತೇನ? ನನ್ನ ಸಮೋಸ ಎಲ್ಲಾ ಕಡೆ ಬಹಳ ಹೆಸರು ಮಾಡೈತಿ. ನೀ ತಿನ್ಬೇಕು ಅಂದ್ರೆ ಕಾಯ್ಬೇಕು. ಮತ್ತ ನನ್ನ ಕೆಲಸ ಎಲ್ಲ ಆದ್ಮೇಲೆ ನಾನ್ ಹಿಂಗ್ ಸಮೋಸ ಮಾಡ್ಕೊಡ್ತೀನಿ, ಅಲ್ಲಿವರೆಗೂ ನೀ ಕಾಯ್ಬೇಕು. ಮತ್ತ ಅಲ್ಲ ಟಿ ಅಣ್ಣ, ಯಾಕೆ ನೀ ಎಷ್ಟೊಂದು ಮಂಟನ ಮಾಡ್ತಾ ಇದೀಯಾ? ನನಗ್ ಗೊತ್ತು ನಿನ್ ಸಮೋಸ ಬಹಳ ಸೂಪರ್ ಅಂತ. ನೀನ್ ಇದಕ್ಕೆ ಹಾಕೋ ಖಾರ, ಅದಕ್ಕೆ ಹಾಕೋ ಆಲೂಗಡ್ಡೆ, ಮತ್ತೆ ಅದ್ರ ಘಮ ಘಮ ವಾಸನೆ ಬೇರೆ ಯಾರ ಸಮೋಸದಲ್ಲೂ ಸಿಗೋದಿಲ್ಲ. ಹಂಗಂತ ನೀನ್ ಹಠ ಮಾಡೋದು ಸರಿ ಇಲ್ಲ ಅಣ್ಣ. ಟಿ ಅಣ್ಣ, ಮೋಟು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ನಿನಗೆ ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ. ಏನಪ್ಪ ಅಹಂಕಾರದ ಬಗ್ಗೆ ಮಾತಾಡಕತ್ತಿ? ಹೋಗ ಬೇರೆ ಎಲ್ಲಾದ್ರೂ ತಿನ್ಕ ಹೋಗ. ಟಿ ಅಣ್ಣ, ಹಿಂಗೆಲ್ಲ ಮಾತಾಡ್ಬೇಡ. ನೋಡು, ನಾನು ನಿನ್ ಅಂಗಡಿ ಎದುರುಗಡೆ ಸಮೋಸ ಅಂಗಡಿ ಓಪನ್ ಮಾಡ್ಬಿಡ್ತೀನಿ. ಆಮೇಲೆ ನಿನ್ ವ್ಯಾಪಾರನೆಲ್ಲ ಕುಲ್ಗೆಡ್ಸಾಕ್ಬಿಡ್ತೇನೆ. ಇಷ್ಟೊಂದು ಅಹಂಕಾರ ನಿನಗೆ ಸರಿ ಇಲ್ಲ, ತಿಳ್ಕೊ. ಬಾಪತ್ತು ಚಿಂಗಮ್ ಸರ್, ತಗೊಳ್ಳಿ ಸರ್. ಫಸ್ಟ್ ಸಮೋಸ ನೀವೇ ತಿನ್ಬಿಟ್ಟು ನಮ್ಮ ಅಂಗಡಿನ ಉದ್ಘಾಟನೆ ಮಾಡಿ ಸರ್. ಕೊಡು 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 ಕೊಡು. ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್ ಹೇಗಿದೆ ಸರ್? ಸಖತ್ ಟೇಸ್ಟಿ ಆಗಿದೆ ಅಲ್ಲ? ಅಯ್ಯಮ್ಮ, ಎಷ್ಟೊಂದು ಖಾರ ಹಾಕ್ಬಿಟ್ಟಿದೆಯೋ. ನೀರು ಕೊಡು, ನೀರು 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 ನೀರು. ಸಮೋಸ ಅಂಗಡಿ ಓಪನ್ ಮಾಡ್ತಾನಂತ. ಸಾರಿ ಚಿಂಗಮ್ ಸರ್, ವೆರಿ ಸಾರಿ ಸರ್. ನಾನು ಮತ್ತೆ ಮಾಡ್ಕೊಡ್ತೀನಿ ಸರ್. ಐ ಪತ್ಲು, ಸಮೋಸ ನೀನೇ ಮಾಡೋದ್ ತಾನೆ? ನೀನ್ ಮೋಟುಗಿಂತ ಎಷ್ಟೋ ಚೆನ್ನಾಗಿ ಮಾಡ್ತೀಯ. ಚಿಂಗಮ್ ಸರ್, ಈ ಚಾಲೆಂಜ್ ಮೋಟು ತಗೊಂಡಿದ್ದಾನೆ ಸರ್, ಅದಕ್ಕೋಸ್ಕರ ಅವನೇ ಮಾಡಬೇಕು ಅಲ್ವಾ ಸರ್? ಇನ್ನೊಂದು ವಿಷಯ ಸರ್, ನಾನು ಟಿ ಅಣ್ಣಗಿಂತ ಚೆನ್ನಾಗಿ ಸಮೋಸ ಮಾಡೋಕ್ಕಾಗಲ್ಲ ಸರ್. ಸೀತಾರಾಮ್, ಈಗ ನೀನ್ ಟೇಸ್ಟ್ ಮಾಡಿ ನೋಡು ನಾ ಸಮೋಸ ಮಾಡೋದು ಹೆಂಗಿದೆ ಅಂತ. ಈ ಸಲ ನಾನು ಮಾಡಿರೋದ್ರಲ್ಲಿ ಏನು ತೊಂದರೆ ಇರಲ್ಲ, ತಿನ್ನೋ. ಕೊಡು, ನನಗೆ ಸಮೋಸ ಟೇಸ್ಟ್ ಮಾಡೋದ್ರಲ್ಲಿ 20 ವರ್ಷದ ಅನುಭವ ಇದೆಪ್ಪ. ಅಯ್ಯಮ್ಮ, ಅನ್ಸುತ್ತೆ ಸಮುದ್ರದ ಎಲ್ಲ ಉಪ್ಪುನು ಇದೇ ಸಮೋಸದಲ್ಲಿ ಹಾಕ್ಬಿಟ್ಟಿದ್ದಾನೆ ಅಂತ. ನೀರು ನೀರು ನೀರು. ಮತ್ ಮಾಡಪ್ಪ ಸಮೋಸನ. ನೋಡ್ದೇನ ಐಟಮ್ಗಳಿದ್ಬಿಟ್ರೆ ಸಮೋಸ ಚಲೋ ಆಗ್ತದೆ ಅಂತ ತಿಳ್ಕೊಬೇಡಪ್ಪ. ಮಟ್ಟು ನನ್ನ ಮಾತು ನೀ ಕೇಳ್ತೀಯೋ ಇಲ್ವಾ? ಹಠ ಮಾಡೋದು ಫಸ್ಟ್ ಬಿಟ್ಬಿಡ. ಇಲ್ಲ ಇಲ್ಲ, ನಾ ಟೇಸ್ಟಿ ಸಮೋಸ ಮಾಡೇ ಮಾಡ್ತೀನಿ. ಡಾಕ್ಟ್ರಣ್ಣ, ಈಗ ನೀನ್ ತಿನ್ನೋಣ ಹೆಂಗಿದೆ ಅಂತ. ಅಯ್ಯೋ ಮೋಟು, ನನ್ ಗೆಳೆಯ, ನನ್ ಮನೆಯಿಂದ ಬರ್ಬೇಕಾರೆ ಹೊಟ್ಟೆ ತುಂಬಾ ನಾಷ್ಟ ಮಾಡ್ಕೊಂಡ್ ಬಂದಿದ್ದೀನಿ ಕಣಪ್ಪ. ಇಲ್ಲ ಇಲ್ಲ, ನೀನು ಮೋಟುಗೆ ದೊಡ್ಡ ಅಣ್ಣ ಇದ್ದಂಗೆ, ನೀನ್ ಟೇಸ್ಟ್ ಮಾಡ್ಲೇಬೇಕಪ್ಪ ಇವಾಗ. ಡಾಕ್ಟ್ರಣ್ಣ ಹೇಳಿ ಅಣ್ಣ, ಸಮೋಸ ಹೆಂಗಿದೆ ಅಂತ. ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ, ಏನಪ್ಪ ನೀ ಸಮೋಸ ಒಳಗೆ ಏನಾದ್ರು ಗಮ್ಗಿಮ್ ಹಾಕಿದ್ಯಲ್ಲಪ್ಪ? ಹೇಳಪ್ಪ ಏನಾಗಿದೆ ಅಂತ. ಇಲ್ಲ, ನಾನು ಅಳ್ಳಬಾರ್ದು. ಆ ಟೀ ಅಣ್ಣ ಸಮೋಸ ಒಳಗೆ ಏನೇ ರೆಸಿಪಿ ಆಗ್ತಾನೆ ಅದೆಲ್ಲ ನಂಗೆ ಸಿಕ್ಬಿಟ್ರು ಸಾಕು ಡಾಕ್ಟ್ರಣ್ಣ. ನಾನ್ ಮಾಡೋ ಸಮೋಸನು ಅದೇ ತರ ಟೇಸ್ಟಿ ಆಗಿರುತ್ತೆ ಡಾಕ್ಟ್ರಣ್ಣ. ಹೆಂಗಾದ್ರೂ ಪತ್ತೆ ಮಾಡಿ ಅಣ್ಣ ಪ್ಲೀಸ್. ಸರಿ, ನೀವು ಕದ್ ನೋಡಕ್ ಹತ್ತೀರನ ನಾ ಸಮೋಸ ಒಳಗೆ ಏನೇನು ಹಾಕ್ತೀನಿ ಅಂತ. ಮೋಟು ಇಲ್ಲಿ ಕೇಳಪ್ಪ, ಅವನು ಆಲೂಗಡ್ಡೆ ಒಳಗೆ ಉಪ್ಪು ಹಾಕ್ತಪ್ಪ, ಹಂಗೆ ಸ್ವಲ್ಪ ಖಾರನೂ ಹಾಕ್ದ. ಆಮೇಲೆ ಅಯ್ಯ ಮೋಟುಗೆ ಏನು ಗೊತ್ತೈತಿ ಸಮೋಸಾಗ ನಿಜವಾದ ರುಚಿ ಬರಕ್ ಏನ್ ಹಾಕಬೇಕು ಅಂತ. ಸಮೋಸ ಒಳಗ ಭೂಮಿ ತಾಯಿಯ ಪ್ರೀತಿ ಮತ್ತೆ ಮಣ್ಣಿನ ಪುಡಿ ವಾಸನೆ ಬರ್ಬೇಕ, ಗೊತ್ತೈತನ? ನಾ ದನ್ನಿನ ಅದೇ ಭೂಮಿ ತಾಯಿ. ಇದೇ ನೋಡಪ್ಪ ನಾನು ಮಾಡೋ ಸಮೋಸದಾಗಿರೋ ಅಸಲಿ ಸ್ವಾದ. ಓ ಮೋಟು, ನನ್ನ ಜೀವದ ಗೆಳೆಯ, ಟಿಯಣ್ಣನ ಸಮೋಸದ ನಿಜವಾದ ಸ್ವಾದ ಏನ್ ಗೊತ್ತಾ? ಭೂಮಿ ತಾಯಿ ಪ್ರೀತಿ ಕಣಪ್ಪ.
ಕಣಪ್ಪ, ಹಂಗೆ ಒಂದಿಡಿ ಮಣ್ಣು ಅದ್ರ ಮೇಲೆ ಹಾಕ್ದ ಕಣಪ್ಪ. ಓ ಹೌದಾ ಡಾಕ್ಟ್ರಣ್ಣ, ಅದಕ್ಕೆ ಅವ್ನು ಮಾಡೋ ಸಮೋಸದಲ್ಲಿ ಅಷ್ಟೊಂದು ರುಚಿ ಇರುತ್ತೆ. ಹೆಂಗಿರುತ್ತೆ ಅಂತ ಹೇಳಿದ್ರೆ ಅಮ್ಮ ಮಾಡಿದ್ರೆ ಕೈ ರುಚಿ ತರನೇ ಇರುತ್ತೆ. ಥ್ಯಾಂಕ್ ಯು ಡಾಕ್ಟ್ರಣ್ಣ, ಥ್ಯಾಂಕ್ ಯು. ಬನ್ನಿ ಬನ್ನಿ. ಅಯ್ಯ ಮೋಟು, ಆ ಟೀ ಅಣ್ಣ ನಿಂಗೆ ಯಾಮರಿಸ್ತಾ ಇದ್ದಾನೆ ಕಣೋ. ಅಯ್ಯೋ ಪತ್ಲು ಸುಮ್ಮನೆ, ಅವ್ನು ಟೇಸ್ಟಿ ಸಮೋಸ ಮಾಡ್ತಾ ಇದ್ದಾನಲ್ಲ, ಅದ್ರ ಸೀಕ್ರೆಟ್ ಕಣೋದು. ಏನ್ ಮೋಟು, ನಮಗೂ ಸಮೋಸ ತಿನ್ನಿಸ್ತೀಯಾ? ಹಾ ಮೋಟು, ನಮಗೂ ತಿನ್ನಿಸ್ತೀಯಾ? ಸಮೋಸ ಒಳಗಡೆ ಆಲೂಗಡ್ಡೆ ಹಾಕಿದ್ಯೋ ಅಥವಾ ಮಣ್ಣು ಹಾಕಿದ್ಯೋ? ಎಲ್ಲರಿಗೂ ಮಣ್ಣು ತಿನ್ನಿಸ್ತೀಯಾ? ಅಲ್ಲ ಮೋಟು, ಟೇಸ್ಟಿ ಸಮೋಸ ರೆಡಿ ಆಯ್ತೇನಾ? ಮಾಡಲ್ಲ ಕಣೋ, ನೀನ್ ಯಾಕೋ ಸುಟ್ಕಾಯ್ದ ಮೇಲೆ ಉಪ್ಪು ಸುರಿತಾ ಇದೀಯಾ? ಪತ್ಲು, ನಿನಗೆ ಸಮೋಸ ಮಾಡಕ್ ಬರುತ್ತಲ್ಲೋ, ಪ್ಲೀಸ್ ನನಗೆ ಹೆಲ್ಪ್ ಮಾಡೋ ಪ್ಲೀಸ್. ಮಾಡಲ್ಲ ಕಣ, ಯಾಕೆಂದ್ರೆ ನೀನು ಯಾವಾಗಲೂ ತಪ್ಪು ಮಾಡ್ತಾನೆ ಇರ್ತೀಯ. ನನಗೆ ಗೊತ್ತು ಟೀ ಅಂಗಡಿ ಒಂದು ತಪ್ಪಿದೆ ಅಂತ, ಆದ್ರೆ ಸ್ನೇಹದಲ್ಲಿ ಒಂದೊಂದ್ಸಲ ಎಡವಟ್ಟಾಗಿ ಆಗುತ್ತೆ. ಇಲ್ಲ ಕಣೋ, ನಾನು ಅವ್ನ ಟೇಸ್ಟಿ ಸಮೋಸದ ಸೀಕ್ರೆಟ್ನ ತಿಳ್ಕೊತೀನಿ. ನನಗೆ ಗೊತ್ತು ಕಣೋ, ಅವನೊಂದು ಡೈರಿ ಇದೆ. ಆ ಡೈರಿಲಿ ಟೇಸ್ಟಿ ಸಮೋಸದ ಬಗ್ಗೆ ರೆಸಿಪಿ ಇದೆ ಕಣೋ. ನಾನು ಕತ್ಲಾದ್ಮೇಲೆ ಅವ್ನ ಮನೆಗೆ ಹೋಗಿ ಆ ಡೈರಿ ಕದ್ಕೊಂಬಂದ್ಬಿಡ್ತೀನಿ. ರಾತ್ರಿ ಬರ್ತೀಯನ? ಬಾ, ನಿನ್ಗಾಯ್ತಿ. ಒಬ್ಬೊಬ್ಬರು ಕೊಡ್ತೀನಿ ಟೀ ಅಣ್ಣ. ನೋಡ್ದ್ಯಾ ನನ್ನ ಅಂಗಡಿ ಹೆಂಗ್ ನಡೀತಿದೆ ಅಂತ? ಬನ್ನಿ 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 ಅಮ್ಮ, ಬನ್ನಿ ಅಣ್ಣ, ಸಿಗುತ್ತಣ್ಣ, ಸಿಗುತ್ತೆ, ಡೋಂಟ್ ವರಿ. ಏನಾಕಿದ್ಯೋ? ಏನೋ ಮಾಡ್ತಾರ ನೀನು? ಓ ಕಬಡ್ಡಿ, ಹೆಲ್ಪ್ ಪ್ಲೀಸ್. ಬೇಡ, ಅಯ್ಯೋ. ಅರೇ ದೊಡ್ಡದಾಗ ಬಂದ್ಬಿಟ್ಟಿದ್ದ, ನನ್ನ ಅಂಗಡಿ ಬಂದ್ ಮಾಡ್ತೀನಿ ಅಂತ. ನಮ್ಮ ಮೋಟು ಏನ್ ಮಾಡಿದ್ನೋ ಅದು ತಪ್ಪು, ಓಕೆ, ಆದ್ರೆ ನೀನ್ ಮಾಡಿದ್ದು ತಪ್ಪು ತಾನೆ. ಇಬ್ಬರದು ತಪ್ಪಿದೆ, ಆದ್ರೆ ಅಹಂಕಾರ ಒಳ್ಳೇದಲ್ಲ ಅಣ್ಣ. ನೀನ್ ಅಹಂಕಾರದಿಂದ ಮೋಟುಗೆ ಬಹಳ ತೊಂದರೆ ಕೊಟ್ಬಿಟ್ಟೆ. ಅದಕ್ಕೆ ಮೋಟುಗೆ ಸಿಟ್ಟು ಬಂದ್ಬಿಟ್ಟು ಹಿಂಗೆಲ್ಲ ಮಾಡ್ತಾ ಇದ್ದಾನೆ ಗೊತ್ತಾ? ನಡಿ, ನೀನ್ ಮೋಟು ಹತ್ರ ಸಾರಿ ಕೇಳು, ಮೋಟು ನಿನ್ನ ಹತ್ರ ಸಾರಿ ಕೇಳ್ತಾನೆ. ನಿಮ್ಮಿಬ್ಬರು ಗಲಾಟೆನ ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ಏ ಪತ್ಲ, ನನ್ನ ಅಂಗಡಿಗೆ ಜವಾನಿಂದ ಹಿಡಿದು ದಿವಾನ್ವರೆಗೂ ಸಮೋಸ ತಿನ್ನಕ್ ಬರ್ತಾರ. ನನಗ್ ಬೇಕಿಲ್ಲಪ್ಪ ಮೋಟು ಕೂಡ ಸಾರಿ ಕೇಳೋದು. ಹೋಗ, ಏನ್ ಮಾಡ್ಕೋತಿ ಮಾಡ್ಕೊ ಹೋಗ, ನಾನು ಮಾತ್ರ ಸಾರಿ ಕೇಳಂಗಿಲ್ಲ. ಹೇಳ ಮೋಟು, ಇವನಿಗೇನಾದ್ರೂ ಮಾಡ್ಲೇಬೇಕಣ್ಣ. ಇವನ್ ಯಾಕೋ ಬರ್ತಾ ಬಹಳ ಅತಿ ಆಗ್ತಾ ಇದೆ. ಅರೆ ಖಾಲಿ ಹೋಟೆಲ್ ಅಂತ ತಲೆನೇ ಓಡೋದಿಲ್ಲ ಕಣೋ. ಪತ್ಲು, ಏನಾದ್ರೂ ಮಾಡೋ ಪ್ಲೀಸ್, ಏನಾದ್ರೂ ಮಾಡೋ. ಐಡಿಯಾ ಬಾ. ಡಾಕ್ಟ್ರಣ್ಣ, ಈಗ ಸಮೋಸ ತಿನ್ ನೋಡಿ. ನಾನು ಬಹಳ ಎಕ್ಸ್ಪೆರಿಮೆಂಟ್ ಮಾಡಿ ರೆಡಿ ಮಾಡಿದ್ದೀನಿ ಅಣ್ಣ, ತಿನ್ನಿ, ಟೇಸ್ಟ್ ಮಾಡಿ. ಹಾ. ಓ ಮೋಟು, ನನ್ನ ಜೀವದ ಗೆಳೆಯ, ಏನಪ್ಪ ಇದು ಎಷ್ಟೊಂದು ಅದ್ಭುತವಾಗಿ ಮಾಡಿದೆಯಾ ಸಮೋಸಲ. ಸೂಪರ್ ಕಣಪ್ಪ. ನನ್ನ 20 ವರ್ಷದ ಅನುಭವದಲ್ಲಿ ಇಷ್ಟೊಂದು ಟೇಸ್ಟಿ ಆಗಿರೋ ಸಮೋಸನ ನಾನು ಯಾವತ್ತೂ ತಿಂದೇ ಇಲ್ಲ. ವೆರಿ ಗುಡ್. ವಾವ್ ಮೋಟು ಅಡ, ಏನ್ ಸಮೋಸ ಮಾಡಿದ್ಯಾ ನೀನು? ಹಾಯ್ ಭೈ, ನಿನ್ ಸಮೋಸ ಎಲ್ಲಾರ್ಗಿಂತ ಚೆನ್ನಾಗಿದೆ. ಸಮೋಸ ಅಂದ್ರೆ ಹಿಂಗಿರ್ಬೇಕು. ಅರೆ ಅಣ್ಣ, ನನಗೂ ಕೊಡು. ನನಗೂ ಕೊಡಿ, ಅತಿ ಟೇಸ್ಟಿ ಸಮೋಸ ಇದು. ನನಗೂ ಕೊಡು. ಅಡಿಗೆ ತಿನ್ನಕ್ಕಿಲ್ಲ ಒಂದ್ ಕೊಡು. ಮೋಟು, ನನಗೂ ಕೊಡಪ್ಪ, ನಾನು ಇದ್ದೀನಿ. ಅರೆ ಭಗವಂತ, ಒಂದೇ ರಾತ್ರಿನಾಗೆ ಮೋಟು ಎಂತ ಚಮತ್ಕಾರ ಮಾಡೋಣಪ್ಪ. ಏನ್ ಮಾಡ್ಲಪ್ಪ, ನನ್ನ ಅಂಗಡಿನ ಬಂದ್ ಮಾಡ್ಬೇಕಾಗೈತಿ. ನನಗ್ ಬ್ಯಾರಿ ಕೆಲಸನೂ ಗೊತ್ತಿಲ್ಲಲ್ಲಪ್ಪ. ನೀನ್ ಸಮೋಸ ಚೆನ್ನಾಗಿ ಮಾಡ್ತೀಯ ಅಂತ ನಿಂಗೆ ಬಹಳ ಅಹಂಕಾರ ಇತ್ತು ಅಲ್ವಾ? ಈಗ ನೋಡಿದ್ಯಾ, ಮೋಟು ಕಷ್ಟಪಟ್ಟು ನಿನಗಿಂತ ಸಮೋಸ ಚೆನ್ನಾಗಿ ಮಾಡೋದು ಕಲ್ತ್ಕೊಂಡೇ ಬಿಟ್ಟ. ಒಂದ್ ಕೆಲಸ ಮಾಡು,
ನಿನಗ್ ಬೇಕು ಅಂದ್ರೆ ಮೋಟು ಅಂಗಡಿಲಿ ಕೆಲ್ಸಕ್ಕೆ ಸೇರ್ಕೊಂಬಿಡ. ನನಗೆ ಕ್ಷಮಿಸ್ಬಿಡಪ್ಪ, ನನ್ನಿಂದ ಬಹಳ ತಪ್ಪಾಗೈತಿ, ತಪ್ಪಿನ ಅರಿವಾಗೈತಿ ಈಗ ನನಗ. ನಾನು ಈಟೋದ ಅಹಂಕಾರ ತೋರ್ಸ್ಬಾರ್ದಾಗಿತ್ತು. ಅವ್ರೇನೋ ಸಾರಿ ಕೇಳಕತ್ತೀನಿ, ನಾನು ಕಿವಿ ಹಿಡಿದು ಸಾರಿ ಕೇಳ್ತೀನಿ ಮೋಟು. ಅರೇ ಮೋಟು, ನನ್ನ ಬ್ರದರ್, ನನ್ನಿಂದ ತೊಂದರೆ ಆಗೈತಿ, ನನಗೆ ಕ್ಷಮಿಸ್ಬಿಡಪ್ಪ. ನಿನ್ನ ಅಂಗಡಿ ಕ್ಲೋಸ್ ಮಾಡಪ್ಪ, ಇಲ್ಲಾಂದ್ರೆ ನಾನು ಬರ್ಬಾದ್ ಆಗೋಗ್ಬಿಡ್ತೀನಿ. ಸರಿ ಆಗಿದ್ರೆ ಈ ಪೇಪರ್ ಮೇಲೆ ಬರ್ಕೊಡು, ಇನ್ ಮುಂದೆ ನಾನು ಯಾವತ್ತೂ ಅಹಂಕಾರ ಮಾಡೋದೇ ಇಲ್ಲ ಅಂತ. ಹಂಗೇನ ಕೊಡಪ್ಪ, ತಗೋ. ನನ್ನ ಅಂಗಡಿ ಮಾತ್ರ ಬಂದ್ ಮಾಡಿಸ್ಬೇಡಿ. ಓಕೆ ಟಿ ಅಣ್ಣ, ನಾನು ನಿನ್ನ ಕ್ಷಮಿಸ್ಬಿಟ್ಟಿದ್ದೀನಿ. ನಾವಿಬ್ರು ಸ್ನೇಹಿತರು. ಅದು ಅಲ್ಲದೆ ನನಗೆ ನಿಂತರ ಸಮೋಸ ಮಾಡೋದಕ್ಕೆ ಬರೋದೇ ಇಲ್ಲ. ಮತ್ ಮಾಡ್ದಿಲ್ಲಪ್ಪ, ನೋಡ್ದೇನ ನಿನ್ನ ಅಂಗಡಿ ಒಳಗ ಬಳಗ ಎಷ್ಟು ಸಿಂತಂತ. ಅಯ್ಯೋ, ನಿನಗೆ ಬುದ್ಧಿ ಕಲಿಸ್ಬೇಕು ಅಂತ ನಾವು ಆ ಗಿರಾಕಿಗಳ ತರ ಆಕ್ಟ್ ಮಾಡಕ್ಕೆ ಬಾಡಿಗೆ ಕರ್ಕೊಂಡ್ ಬಂದಿದ್ವಿ. ಆಕ್ಟ್ ಚೆನ್ನಾಗಿ ಮಾಡಿದ್ರಲ್ವಾ? ಅರೇ ನೀವು ಬಹಳ ಬುದ್ಧಿವಂತರದೀರಪ್ಪ. ಟಿ ಅಣ್ಣ, ನಿನ್ ಮಾತು ಕೊಟ್ಟಿರೋದನ್ನ ಮರಿಬೇಡ, ಇನ್ಯಾವತ್ತೂ ಅಹಂಕಾರ ಮಾಡೋದಿಲ್ಲ ಅಂತ. ಓಕೆ, ಈಗ ನೀನು ನಿನ್ ಕೈಯಾರ ಮಾಡಿರೋ ಗರ್ಮ ಗರಂ ಸಮೋಸನ ತಿನ್ನ ಕೊಡ್ತೀಯಾ? ಬಾರಪ್ಪ, ಇವತ್ತು ನಿನಗೆ ಚಲೋ ಇರೋ ಸ್ಪೆಷಲ್ ಸಮೋಸ ಕೊಡ್ತೀನಿ. ನನ್ನಿಂದ ತಪ್ಪಾಗೈತಿ, ಮರ್ತ್ಬಿಡಪ್ಪ. Watch India's largest kids library only on Jio Hotstar. Download the app now.